ಬಿಜೆಪಿಗೆ ಕೈ ಕೊಡ್ತಾರ ಹಾಗಾದ್ರೆ ಶಾಸಕ ಸೋಮಶೇಖರ್ ನಿನ್ನೆ ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು. ಎಸ್ ಟಿ ಸೋಮಶೇಖರ್ ಯಶವಂತಪುರ ಕ್ಷೇತ್ರದ ರಂಜಾನ್ ನಮಾಜ್ನಲ್ಲಿ ಭಾಗಿಯಾಗಿದ್ರು. ಈ ಮೂಲಕ ಬಿಜೆಪಿ ತೊರೆಯುವ ಸೂಚನೆ ನೀಡಿದ್ರು. ಹಾಗಾದ್ರೆ ಕಾಂಗ್ರೆಸ್ ವಲಯದಲ್ಲಿ ಆಗಾಗ ಕಾಣಿಸಿಕೊಳ್ತಾ ಇರುವಂತ ಇದೇ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಬಿಡುವ ಮುನ್ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇರುವಂತದ್ದು. ಎಸ್ ಟಿ ಸೋಮಶೇಖರ್ ನಿನ್ನೆ ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು. ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದ ಕ್ಷೇತ್ರದ ರಂಜಾನ್ ನಮಾಜ್ನಲ್ಲಿ ಭಾಗಿಯಾಗಿದ್ರು. ಈ ಮೂಲಕ ಬಿಜೆಪಿ ತೊರೆಯುವ ಮುನ್ಸೂಚನೆಯನ್ನ ನೀಡಿದ್ರ. ಹಾಗಾದ್ರೆ ಒಂದ್ ಕಡೆಯಲ್ಲಿ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ, ಇನ್ನೊಂದ್ ಕಡೆಯಲ್ಲಿ ಈ ರೆಬಲ್ಸ್ ನಾಯಕರಿಗೆ ಮನಮುಟ್ಟುವಂತ ಒಂದು ಟಕ್ಕರ್ ಕೊಡುವಂತ ಕೆಲಸ ಬಿಜೆಪಿಯ ಹೈಕಮಾಂಡ್ ಮಾಡಿದೆ. ಒಂದ್ ಕಡೆಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷ ಉಚ್ಚಾಟನೆ ಮಾಡಿದೆ. ಜೊತೆಗೆ ಇವರೆಲ್ಲ ಕೆಲವೊಂದಿಷ್ಟು ನಾಯಕರುಗಳಿಗೆ ನೋಟಿಸ್ ಇಶ್ಯೂ ಕೂಡ ಮಾಡಿದೆ. ಆದ್ರೆ ಸಾಮಾನ್ಯವಾಗಿ ಸಾರ್ವಜನಿಕರಿಗಿರುತ್ತೆ, ಏನಪ್ಪ ಹೋಗ್ತಾರೆ ನಮಾಜ್, ಏನ್ ಮಾಡೋಲ್ಗಿಲ್ವಾ ಅವ್ರ ಕ್ಷೇತ್ರದ್ದು ಅಂತ. ಆದ್ರೆ ರಾಜಕೀಯ ವಲಯದಲ್ಲಿ ಬೇರೆ ಇರುತ್ತೆ, ಬಿಜೆಪಿಯ ಸಿದ್ಧಾಂತವೂ ಬೇರೆ, ಬಿಜೆಪಿ ಮಾತನಾಡೋದೇ ಬೇರೆ. ಆದ್ರೆ ಇವರು ಇರೋದಲ್ಲಿ ಬಿಜೆಪಿಯಲ್ಲಿ. ಆದ್ರೆ ಕಾಂಗ್ರೆಸ್ ಅಲ್ಲಿ ಆಗಿದ್ರೆ ಓಕೆ ಆಗ್ತಾ ಇತ್ತು. ಆದ್ರೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿ ಪಕ್ಷದಲ್ಲ ಕಾರ್ಯಕ್ರಮ ಬಿಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಬಹಳ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ನಮಾಜ್ನಲ್ಲೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಜೊತೆಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನವನ್ನ ಹೊರಹಾಕಿ ಮತ್ತೆ ಹಾಗಾದ್ರೆ ಬಿಜೆಪಿಗೆ ಕೈ ಕೊಡ್ತಾರಾ ಎನ್ನುವಂತ ಪ್ರಶ್ನೆಗಳು ಕೂಡ ಈಗ ಶುರುವಾಗಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದಲ್ಲಿ ನಮಾಜ್ ಮಾಡ್ತಾ ಇರುವಂತಹ ದೃಶ್ಯ. ಸಾಮಾನ್ಯವಾಗಿ ಇರುತ್ತೆ, ಓಕೆ ಅಪ್ಪ ಅವರ ಕ್ಷೇತ್ರದ ಶಾಸಕರು ಮಾಡ್ತಾರ ಮಗದೊಂದು. ಆದ್ರೆ ರಾಜಕೀಯ ಪಡಸಾಲಿಯಲ್ಲಿ ಇದೇ ವಿಚಾರ ಚರ್ಚೆ ಆಗುತ್ತೆ. ರಾಜಕೀಯ ಮೂಲಗಳು ಇದನ್ನು ಬೇರೆ ಬೇರೆ ತರದಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ರಾಜಕೀಯ ವ್ಯಕ್ತಿಗಳು ಕೂಡ, ರಾಜಕೀಯ ಲೀಡರ್ಸ್ ಅಥವಾ ಈ ಬಿಜೆಪಿ ಶಾಸಕರು ಇರ್ತಾರಲ್ಲ, ಅವರೊಂದು ಸೂಚನೆಯನ್ನು ಕೊಡ್ತಾರೆ, ಮುನ್ಸೂಚನೆ, ನಾನೇನಾದ್ರೂ ಮಾಡ್ತೀನಿ ಅಥವಾ ಹೀಗೆ ಮಾಡಬಹುದು. ಇದೆಲ್ಲವನ್ನು ಕೂಡ ಒಂದು ಸೂಚನೆ ಅವರಿಗೆ ಸಿಗ್ನಲ್ ಕೊಟ್ಟಂಗೆ ಕಾಣಿಸ್ತಾ ಇರುವಂತದ್ದು. ಜೊತೆಗೆ ಎಸ್ ಟಿ ಸೋಮಶೇಖರ್ ಕೂಡ ಎಲ್ಲ ಒಂದ್ ಕಡೆ ಸೂಚನೆ ಕೊಡ್ತಾ ಇದ್ರೆ ಹಾಗಾದ್ರೆ ಬಿಜೆಪಿ ಎನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದಿಷ್ಟನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು, ಇನ್ನೊಂದಿಷ್ಟನ್ನ ಬಿಜೆಪಿ ಪಕ್ಷದ ವಿರುದ್ಧವೇ ರೆಬಲ್ಸ್ ಆಗಿ ನಿಂತಿದ್ರು, ಇನ್ನೊಂದಿಷ್ಟನ್ನ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಾ ಇದ್ರು. ಅಂತವ್ರನ್ನೆಲ್ಲ ಮಟ್ಟ ಹಾಕುವ ಸಲುವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ನಾವು ಸ್ಟ್ರಾಂಗು, ನಾವು ಬಿಜೆಪಿಯ ಶಿಸ್ತಿನ ಪಕ್ಷ ಅಂತ ಗುರುತಿಸಿಕೊಳ್ಳುವಂತದ್ದು ಕೂಡ ಕಾರಣೀಭೂತರಾಗ್ತಾ ಇರುವಂತದ್ದು ಮೊನ್ನೆ ನಡೆದಿರುವಂತಹ ಬಿಜೆಪಿ ಪಾಳ್ಯದಲ್ಲಿ ಬೆಳವಣಿಗೆ. 6 ವರ್ಷ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು. ನೋಡಿ, ಯಶವಂತಪುರ ಕ್ಷೇತ್ರದಲ್ಲಿ ನಿನ್ನೆ ರಂಜಾನ್ ಹಬ್ಬದಲ್ಲಿ ನಮಾಜ್ನಲ್ಲಿ ಭಾಗಿಯಾಗಿದ್ದಾರೆ ಎಸ್ ಟಿ ಸೋಮಶೇಖರ್. ಇದು ಒಂದು ಮಾತ್ರ ಅಲ್ಲ, ಎಸ್ ಟಿ ಸೋಮಶೇಖರ್ ಅವರದ್ದು ಕಾಂಗ್ರೆಸ್ನ ಸಾಕಷ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಬಸವರಾಜ್. ಏನ್ ಕತೆ, ಮೊನ್ನೆಯಷ್ಟೇ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ. ಕೆಲವರಿಗೆ ಮನಮುಟ್ಟುವಂತೆ ಒಂದು ಶಿಸ್ತನ್ನು ಕಲ್ಪಿಸುವಂತ ಲೆಕ್ಕದಲ್ಲಿ ಮೊನ್ನೆ ಉಚ್ಚಾಟನೆ ಕೂಡ ಮಾಡಾಗಿದೆ. ಜೊತೆಗೆ ಎಸ್ ಟಿ ಸೋಮಶೇಖರ್ ಈಗ ಮೊದಲ ಬಾರಿ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ರು. ರಾಜಕೀಯ ವಿಶ್ಲೇಷಣೆ ಮಾಡುವುದೇ ಬೇರೆ, ಆದ್ರೆ ಸಾರ್ವಜನಿಕರು ಇದನ್ನ ನೋಡೋದೇ ಬೇರೆ ರೀತಿ ಆಗಿರುತ್ತೆ. ಆದ್ರೆ ನಾಯಕರು ಸೂಚನೆ ಕೊಡೋದೇ ಬೇರೆ ಇರುತ್ತೆ. ಇದು ಯಾವ ರೀತಿ ಸೂಚನೆ ಅಂತ ಓಕೆ, ಸಂಪರ್ಕ ಸಾಧ್ಯವಾಗ್ತಿಲ್ಲ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಎಸ್, ಈಗ ಮಾಡ್ತಾ ಇದ್ದಾರೆ. ನೀವು ಗಮನಿಸಿರಬಹುದು, ಈಗಾಗಲೇ ಅವ್ರಿಗೆ ಕಾರಣ ಕೇಳಿ ನೋಟಿಸ್ ಅನ್ನು ಕೊಡಲಾಗಿದೆ. ಯಾಕೆ ನೀವು ಪಕ್ಷದ ಹದ್ದನ್ನ ಮೀರಿ ವರ್ತನೆ ಮಾಡ್ತಿದ್ರ ಅನ್ನುವಂತ ಒಂದು ಈಗಾಗಲೇ ನೋಟಿಸ್ ಅನ್ನ ಇವರಿಗೆ ಮತ್ತು ಎಸ್ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ಅವರಿಗೆ ನೀಡಲಾಗಿದೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ನಿನ್ನೆ ನಡೆದಂತ ರಂಜಾನ್ ಹಬ್ಬದ ಕಾರ್ಯಕ್ರಮದ ಸಮಾಜ ಕಾರ್ಯಕ್ರಮದಲ್ಲಿ ಎಸ್ ಟಿ ಸೋಮಶೇಖರ್ ಅವರು ಭಾಗಿಯಾಗುವ ಮೂಲಕ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ. ನಾನು ಬಿಜೆಪಿಗೆ ಅನಿವಾರ್ಯ ಅಲ್ಲ ಮತ್ತು ನನಗೂ ಬಿಜೆಪಿ ಅನಿವಾರ್ಯ ಅಲ್ಲ,
ನಾನು ಪಕ್ಷ ಬಿಡ್ತಾ ಇದ್ದೇನೆ ಅನ್ನುವಂಥದ್ದು. ಯಾಕಂದ್ರೆ ಬಿಜೆಪಿ ಪಕ್ಷ ಅಂದ್ರೆ ಯಾವಾಗ್ಲೂ ಕೂಡ ಅಲ್ಪಸಂಖ್ಯಾತರನ್ನ ಮತ್ತು ಮುಸ್ಲಿಂ ಸಮುದಾಯದ ಒಂದಷ್ಟು ಧೋರಣೆಗಳನ್ನ ವಿರೋಧಿಸಿಕೊಂಡೇ ಬರ್ತದೆ. ಇಂತಹ ಒಂದು ಪಕ್ಷದಲ್ಲಿ ಇದ್ದುಕೊಂಡು ಇವರು ನಮಾಜಲ್ಲಿ ಭಾಗಿಯಾಗಿದ್ದಾರೆ ಅಂದ್ರೆ ಇವರು ಬಹಳ ಪ್ರಮುಖವಾಗಿ ಸ್ಪಷ್ಟವಾಗಿದ್ದಾರೆ ಅನ್ನುವಂಥದ್ದು. ನಾನು ಪಕ್ಷ ಈಗಾಗಲೇ ಕೊಟ್ಟಿರ್ತಕ್ಕಂಥ ನೋಟಿಸ್ಗೆ ತಿರುಗೇಟನ್ನು ಕೊಡ್ತಾ ಇದೆ ಮತ್ತು ನನಗೆ ಪಕ್ಷದಿಂದ ಉಚ್ಚಾಟಿಸಿದ್ರು ಕೂಡ ನನಗೆ ಅದೇನು ಫರಕ್ ಬೀಳಲ್ಲ. ನಾನು ಕಾಂಗ್ರೆಸ್ ಪಕ್ಷದಕ್ಕೆ ಈಗಾಗಲೇ ಏನು ಗುರುತಿಸ್ಕೊಳ್ತಾ ಇದ್ದೇನೆ, ಆ ಪಕ್ಷದತ್ತ ನಾನು ಮುಖ ಮಾಡಿದ್ದೇನೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶವನ್ನ ನಮಾಜ್ ಪ್ರಾರ್ಥನೆಯಲ್ಲಿ ಭಾಗಿಯಾಗುವ ಮೂಲಕ, ರಂಜಾನ್ ನಮಾಜ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಿ ಈಗ ಒಂದು ಬಿಜೆಪಿಗೆ ಸ್ಪಷ್ಟ ಸಂದೇಶವನ್ನ ಈಗ ಎಸ್ ಟಿ ಸೋಮಶೇಖರ್ ಅವರು ರವಾನಿಸಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗೆ. ಬಿಜೆಪಿಗೆ ಕೈ ಕೊಡ್ತಾರ ಹಾಗಾದ್ರೆ ಶಾಸಕ ಸೋಮಶೇಖರ್? ನಿನ್ನೆ ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು ಎಸ್ ಟಿ ಸೋಮಶೇಖರ್. ಯಶವಂತಪುರ ಕ್ಷೇತ್ರದ ರಂಜಾನ್ ನಮಾಜ್ನಲ್ಲಿ ಭಾಗಿಯಾಗಿದ್ರು. ಈ ಮೂಲಕ ಬಿಜೆಪಿ ತೊರೆಯುವ ಸೂಚನೆ ನೀಡಿದ್ರು ಹಾಗಾದ್ರೆ? ಕಾಂಗ್ರೆಸ್ ವಲಯದಲ್ಲಿ ಆಗಾಗ ಕಾಣಿಸಿಕೊಳ್ತಾ ಇರುವಂತೆ ಇದೇ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಬಿಡುವ ಮುನ್ಸೂಚನೆ ಕೊಟ್ಟಂಗೆ ಕಾಣಿಸ್ತಾ ಇರುವಂತದ್ದು. ಎಸ್ ಟಿ ಸೋಮಶೇಖರ್ ನಿನ್ನೆ ರಂಜಾನ್ ಪ್ರಾರ್ಥನೆಯಲ್ಲಿ ಭಾಗಿಯಾಗಿದ್ರು. ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದ ಕ್ಷೇತ್ರದ ರಂಜಾನ್ ನಮಾಜ್ನಲ್ಲಿ ಭಾಗಿಯಾಗಿದ್ರು. ಈ ಮೂಲಕ ಬಿಜೆಪಿ ತೊರೆಯುವ ಮುನ್ಸೂಚನೆಯನ್ನ ನೀಡಿದ್ರ ಹಾಗಾದ್ರೆ? ಒಂದ್ ಕಡೆಯಲ್ಲಿ ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೊಟ್ಟಿದೆ, ಇನ್ನೊಂದ್ ಕಡೆಯಲ್ಲಿ ಈ ರೆಬಲ್ಸ್ ನಾಯಕರಿಗೆ ಮನಮುಟ್ಟುವಂತ ಒಂದು ಟಕ್ಕರ್ ಕೊಡುವಂತ ಕೆಲಸ ಬಿಜೆಪಿಯ ಹೈಕಮಾಂಡ್ ಮಾಡಿದೆ. ಒಂದ್ ಕಡೆಯಲ್ಲಿ ನೀವು ಗಮನಿಸ್ತಾ ಇರಬಹುದು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ 6 ವರ್ಷ ಉಚ್ಚಾಟನೆ ಮಾಡಿದೆ. ಜೊತೆಗೆ ಇವರೆಲ್ಲ ಕೆಲವೊಂದಿಷ್ಟು ನಾಯಕರುಗಳಿಗೆ ನೋಟಿಸ್ ಇಶ್ಯೂ ಕೂಡ ಮಾಡಿದೆ. ಆದ್ರೆ ಸಾಮಾನ್ಯವಾಗಿ ಸಾರ್ವಜನಿಕರಿಗಿರುತ್ತೆ, ಏನಪ್ಪಾ ಹೋಗ್ತಾರೆ ನಮಾಜು, ಏನ್ ಮಾಡೋಲ್ವಾ ಅವ್ರ ಕ್ಷೇತ್ರದ್ದು ಅಂತ. ಆದ್ರೆ ರಾಜಕೀಯ ವಲಯದಲ್ಲಿ ಬೇರೆ ಇರುತ್ತೆ, ಬಿಜೆಪಿಯ ಸಿದ್ಧಾಂತವೇ ಬೇರೆ, ಬಿಜೆಪಿ ಮಾತನಾಡೋದೇ ಬೇರೆ. ಆದ್ರೆ ಇವರು ಇರೋದಲ್ಲಿ ಬಿಜೆಪಿಯಲ್ಲಿ. ಆದ್ರೆ ಕಾಂಗ್ರೆಸ್ ಅಲ್ಲಿ ಆಗಿದ್ರೆ ಓಕೆ ಆಗ್ತಾ ಇತ್ತು. ಆದ್ರೆ ಎಸ್ ಟಿ ಸೋಮಶೇಖರ್ ಅವರು ಬಿಜೆಪಿ ಪಕ್ಷದಲ್ಲಿದ್ದು ಬಿಜೆಪಿ ಪಕ್ಷದಲ್ಲ ಕಾರ್ಯಕ್ರಮ ಬಿಟ್ಟು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮದಲ್ಲಿ ಬಹಳ ಕಾಣಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಈ ನಮಾಜ್ನಲ್ಲೂ ಭಾಗಿಯಾಗ್ತಾ ಇದ್ದಾರೆ. ಜೊತೆಗೆ ಮೊನ್ನೆ ಸ್ವಲ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಹೈಕಮಾಂಡ್ ನೋಟಿಸ್ ಕೂಡ ಜಾರಿ ಮಾಡಿತ್ತು. ಜೊತೆಗೆ ಎಲ್ಲೋ ಒಂದ್ ಕಡೆ ಅಸಮಾಧಾನವನ್ನ ಹೊರಹಾಕಿ ಮತ್ತೆ ಹಾಗಾದ್ರೆ ಬಿಜೆಪಿಗೆ ಕೈ ಕೊಡ್ತಾರಾ ಎನ್ನುವಂತ ಪ್ರಶ್ನೆಗಳು ಕೂಡ ಈಗ ಶುರುವಾಗಿದೆ. ನೋಡಿ, ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಎಸ್ ಟಿ ಸೋಮಶೇಖರ್ ಅವರು ಯಶವಂತಪುರದಲ್ಲಿ ನಮಾಜ್ ಮಾಡ್ತಾ ಇರುವಂತಹ ದೃಶ್ಯ ಸಾಮಾನ್ಯವಾಗಿ ಇರುತ್ತೆ. ಓಕೆ ಅಪ್ಪ, ಅವರ ಕ್ಷೇತ್ರದ ಶಾಸಕರು ಮಾಡ್ತಾರ ಮಗದೊಂದು. ಆದ್ರೆ ರಾಜಕೀಯ ಪಡಸಾಲೆಯಲ್ಲಿ ಇದೇ ವಿಚಾರ ಚರ್ಚೆ ಆಗತ್ತೆ. ರಾಜಕೀಯ ಮೂಲಗಳು ಇದನ್ನು ಬೇರೆ ಬೇರೆ ತರದಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಹಾಗೆ ರಾಜಕೀಯ ವ್ಯಕ್ತಿಗಳು ಕೂಡ, ರಾಜಕೀಯ ಲೀಡರ್ಸ್ ಅಥವಾ ಈ ಬಿಜೆಪಿ ಶಾಸಕರು ಇರ್ತಾರಲ್ಲ, ಅವರೊಂದು ಸೂಚನೆಯನ್ನು ಕೊಡ್ತಾರೆ, ಮುನ್ಸೂಚನೆ, ನಾನೇನಾದ್ರೂ ಮಾಡ್ತೀನಿ ಅಥವಾ ಹಿಂಗ್ ಮಾಡಬಹುದು. ಇದೆಲ್ಲವನ್ನು ಕೂಡ ಒಂದು ಸೂಚನೆ ಅವರಿಗೆ ಸಿಗ್ನಲ್ ಕೊಟ್ಟಂಗೆ ಕಾಣಿಸ್ತಾ ಇರುವಂತದ್ದು. ಜೊತೆಗೆ ಎಸ್ ಟಿ ಸೋಮಶೇಖರ್ ಕೂಡ ಎಲ್ಲ ಒಂದ್ ಕಡೆ ಸೂಚನೆ ಕೊಡ್ತಾ ಇದ್ರೆ ಹಾಗಾದ್ರೆ ಬಿಜೆಪಿ ಎನ್ನುವಂಥದ್ದು ಕೂಡ ಇಲ್ಲಿ ಕೇಳಿ ಬರ್ತಾ ಇರುವಂತ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದಿಷ್ಟನ್ನ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ರು, ಇನ್ನೊಂದಿಷ್ಟನ್ನ ಬಿಜೆಪಿ ಪಕ್ಷದ ವಿರುದ್ಧವೇ ರೆಬಲ್ಸ್ ಆಗಿ ನಿಂತಿದ್ರು, ಇನ್ನೊಂದಿಷ್ಟನ್ನ ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ, ಯಡಿಯೂರಪ್ಪನವರ ವಿರುದ್ಧ ಮಾತನಾಡ್ತಾ ಇದ್ರು. ಅಂತವ್ರನ್ನೆಲ್ಲ ಮಟ್ಟ ಹಾಕುವ ಸಲುವಾಗಿ ಬಿಜೆಪಿ ಹೈಕಮಾಂಡ್ ಕೂಡ ನಾವು ಸ್ಟ್ರಾಂಗು, ನಾವು ಬಿಜೆಪಿಯ ಶಿಸ್ತಿನ ಪಕ್ಷ ಅಂತ ಗುರುತಿಸಿಕೊಳ್ಳುವಂತದ್ದು ಕೂಡ ಕಾರಣೀಭೂತರಾಗ್ತಾ ಇರುವಂತದ್ದು ಮೊನ್ನೆ ನಡೆದಿರುವಂತಹ ಬಿಜೆಪಿ ಪಾಳ್ಯದಲ್ಲಿ ಬೆಳವಣಿಗೆ. 6 ವರ್ಷ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತದ್ದು.